ಈಗ ಮತ್ತೆ ನಟರಾಜ್ ಗೌಡ್ರನ್ನ ಮಾತಾಡಿಸ್ತೀನಿ. ನಟರಾಜ್ ಗೌಡ್ರೆ, ಈಗ ಬಿಜೆಪಿ ವಕ್ತಾರರು ಮಾತಾಡಿದ್ದು ಕೇಳಿಸ್ಕೊಂಡ್ರಿ. ಅಂದರೆ ಅವರ ನೇರ ಆರೋಪ ಒಂದೇ, ಅವರ ಪ್ರಬಲ ಅಥವಾ ಅವರ ಒಂದು ಪ್ರಭಾವ ಬೀರಿದೆ ಅಂತ. ಸೈಟನ್ನು 50-50 ಅನುಪಾತದಲ್ಲಿ ವಿಜಯನಗರದಲ್ಲಿ ತಗೋಬೇಕಾದ್ರೂ ಪ್ರಭಾವ ಬೀರಿದ್ರು, ಕೇಸ್ ಆದಾಗಲೂ ಪ್ರಭಾವ ಬೀರಿದ್ರು, ಲೋಕಾಯುಕ್ತ ತನಿಖೆ ಮಾಡುವಂಥ ಸಂದರ್ಭದಲ್ಲೂ ಪ್ರಭಾವ ಬೀರಿದ್ರು. ಈಗ ಬಿ ರಿಪೋರ್ಟ್ ಹಿಂದೆ ಕೂಡ ಅವರ ಒಂದು ಪ್ರಭಾವ ಬೀರಿದೆ ಅನ್ನೋ ಆರೋಪ. ಈಗ ಶರತ್ ಏನಂದ್ರೆ, ಈ ಪ್ರಭಾವ ಬೀರೋದು ಅಂದ್ರೆ ಏನು? ಅದಕ್ಕೊಂದು ಟ್ಯಾಂಜಿಬಲ್ ಏನಾದ್ರು ಒಂದು ಇದಿದೆಯಾ? ಒಂದು ಅಳತೆ ಇದೆಯಾ ಅದಕ್ಕೆ? ಯಾವ ಸೈಜ್ ಅಲ್ಲಿ ಇದೆ ಪ್ರಭಾವ ಅನ್ನೋದು? ಎಷ್ಟು ದಪ್ಪ ಇದೆ, ಎಷ್ಟು ಅಗಲ ಇದೆ, ಯಾವ ಬಣ್ಣ ಇದೆ, ಎಷ್ಟು ತೂಕದ್ದು, ಎಷ್ಟು ಅದರೊಳಗೆ ದುಡ್ಡಿದೆ, ಎಷ್ಟು ಚಿನ್ನ ಇದೆ, ಏನಾದ್ರು ಅರ್ಥ ಇದೆಯಾ? ನೋಡ್ರಿ, ಪ್ರಭಾವ ಅನ್ನೋದು ಸಾಕ್ಷ್ಯ ಅಲ್ಲ. ಕೋರ್ಟ್ ಅಲ್ಲಿ, ಯಾವುದೇ ಕೋರ್ಟ್ ಅಲ್ಲಿ ಏನ್ ಹೇಳ್ಬೇಕಂದ್ರೆ, ಇವರೆಲ್ಲ ಸಹಿ ಮಾಡಿದ್ರಾ? ಪ್ರಭಾವ ಅನ್ನೋದಕ್ಕೆ ಇವ್ರೇನ್ ಸಹಿ ಮಾಡಿದ್ರಾ? ಇವರು ಎಲ್ಲರೂ ಪತ್ರ ಬರ್ದಿದ್ರ? ಯಾವ್ದಾದ್ರು ಅಧಿಕಾರಿಗೆ, ಸರ್ಕಾರಿ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಅಥವಾ ಕಮಿಷನರ್ ಪತ್ರ ಬರ್ದಿದ್ರಾ? ಇಲ್ಲ ಯಾರು ದೂರವಾಣಿ ಕರೆ ಮಾಡಿ ಆಡಿಯೋ ಏನೋ ತಮ್ಗೆ ಸಿಕ್ಕಿದ್, ದೂರವಾಣಿ ಸಂಭಾಷಣೆ ಏನೋ ಸಿಕ್ಕಿದ್ಯಾ ತಮ್ಗೆ? ಇಲ್ಲ ಯಾರು ಪಕ್ಕದ ಮನೆಗೆ ಕರ್ಸ್ಕೊಂಡು ಏನಾದ್ರು ಚೆಕ್, ದುಡ್ಡು ಏನೋ, ಕ್ಯಾಶ್ ಏನೋ ಕೊಟ್ಟು ಏನೋ ಮಾಡಿದ್ರಾ? ನೋಡ್ರಿ, ಪ್ರಭಾವ ಅನ್ನೋದು ಲೆಕ್ಕಕ್ಕೆ ಬರ್ದಿಲ್ಲ. ನೋಡಿ, ಒಬ್ಬ ಅದ್ರ ಸಾಕ್ಷಿಯನ್ನ ಕನ್ಸಿಡರ್ ಮಾಡಕ್ಕಾಗಿದ್ರೆ, ಇದು ಪ್ರಭಾವ ಅನ್ನೋದು ನಿಮ್ಮ ಕಲ್ಪನೆ. ನಾವೆಲ್ಲರೂ ಏನು ಪ್ರಭಾವ ಇಲ್ಲ ಅಂತ ಹೇಳ್ತೀವಿ. ನಾವು ಸ್ವಯಂ ಆಗಿ ಅವ್ರಿಗೆ ಬರ್ಬೇಕಾದದ್ದು ಅವ್ರ ಕುಟುಂಬದಿಂದ ಅವ್ರಿಗೇನೋ ಒಂದು ಬಳುವಳಿಯಾಗಿ ಬಂದಿತ್ತು ಪಾರ್ವತಮ್ಮನವರಿಗೆ, ಅದನ್ನ ಅವರು ಮೂಡದವ್ರು ಅಕ್ವೈರ್ ಮಾಡ್ಕೊಂಡು ಅವ್ರು ಕಾಂಪನ್ಸೇಷನ್ ಸೈಟ್ ಕೊಟ್ಟಿದ್ದಾರೆ. ಕಾಂಪನ್ಸೇಷನ್ ಸೈಟ್ ಕೊಟ್ಟಿರ್ಬೇಕಾದ್ರೆ ಅದು ನಿಯಮಾನುಸಾರನೋ 50-50 ಅನುಪಾತನೋ ಅದು ನೀವು ತೀರ್ಮಾನ ಮಾಡ್ಬೇಕಾದ್ರು ಮೂಡದವರು. ಲೋಪ ಏನಾದ್ರು ಆಗಿದ್ರೆ ಮೂಡ ವರ್ಸಸ್ ಪಾರ್ವತಮ್ಮ ಆಗಬೇಕೇ ಹೊರತು ಇದು ಬಿಜೆಪಿ ವರ್ಸಸ್ ಕಾಂಗ್ರೆಸ್, ರಾಜ್ಯ ವರ್ಸಸ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ಸಿವಿಲ್ ಡಿಸ್ಪ್ಯೂಟ್ ಆದ್ರೆ, ನಿಯಮ ಮಾಹಿರ ಇದ್ರೆ ಸಿವಿಲ್ ಡಿಸ್ಪ್ಯೂಟ್ ಬಿಟ್ವೀನ್ ಪಾರ್ವತಮ್ಮ ಅಂಡ್ ಮೂಡ ಅಷ್ಟೇ ಬಿಟ್ರೆ ಬೇರೆ ಯಾವ್ದು ಸಾಧ್ಯ ಇಲ್ಲ. ನೋಡಿ, ಯಾರು ಊಹಾಪೋಹ ಅಲ್ಲ. ಇಲ್ಲಿ ಗಂಗೆನಳ್ಳಿನಲ್ಲಿ ಈಗ 1 ಎಕರೆ 11 ಗುಂಟೆ ಯಾರು ಸಹಿ ಮಾಡಿರೋದು? ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಹಿ ಮಾಡಿದ್ರು ಪ್ರಥಮ ಬಾರಿಗೆ 2008ರಲ್ಲಿ. 2010ರಲ್ಲಿ ಯಾರು ಸೈನ್ ಮಾಡಿದ್ರು? ಯಡಿಯೂರಪ್ಪನವ್ರು ಸೈನ್ ಮಾಡಿದ್ರು. ಡಿನೋಟಿಫಿಕೇಶನ್ ಮಾಡಿ ಕುಮಾರಸ್ವಾಮಿ ಅವ್ರ ಕುಟುಂಬಕ್ಕೆ ತಗೊಂಡ್ರು, ಅವ್ರನ್ನ GPA ಮಾಡ್ಕೊಂಡ್ರು, ಆಸ್ತಿ ತಗೊಂಡ್ರು. ಅದನ್ನ ಅದು ಪ್ರಭಾವ. ಯಾಕಂದ್ರೆ ಅವ್ರು ಸಹಿ ಮಾಡಿದ್ದಾರೆ ಇಬ್ರು ಕೂಡ, 2 ಮುಖ್ಯಮಂತ್ರಿಗಳನ್ನು. ಅವ್ರು A1 ಯಡಿಯೂರಪ್ಪ, A2 ಕುಮಾರಸ್ವಾಮಿ. ಅದು ನಿಜವಾದ ಪ್ರಕರಣ, ಅದು ನಿಜವಾದ ಒಂದು ಪ್ರಕರಣ ಆಗ್ತದೆ. ಅದ್ರೊಳಗೆ ಒಂದು ಅಪರಾಧ ಇದೆ, ಭ್ರಷ್ಟಾಚಾರ ಇದೆ. ಇದ್ರೊಳಗೆ ಯಾವ ಪ್ರಕರಣ ಇದೆ? ಈಗ ಶರತ್, ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಂದ್ರೆ, ಅವರು ಸೈಟ್ ಅನ್ನು ವಾಪಸ್ ಕೊಟ್ಟಿದ್ದಾರೆ. ಕರೆಕ್ಟ್. ಯಾಕೆ ಸೈಟ್ ಅನ್ನು ವಾಪಸ್ ಕೊಟ್ರು? ನೀವು ಇಷ್ಟೊಂದು ಒಂದು ಮಹಿಳೆ ಮುಖ್ಯಮಂತ್ರಿಗೆ ಮಡದಿ, ಇಷ್ಟು ವರ್ಷ 40 ವರ್ಷ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ರಾಜಕಾರಣದಲ್ಲಿ ಇದ್ರು ಕೂಡ ಅವ್ರು ಯಾವತ್ತೂ ಆಚೆ ಕಾಣಿಸ್ಕೊಂಡಿದ್ದ ನಮ್ಗೆ ಗೊತ್ತಿಲ್ಲ. ಅವ್ರ ಮಗ ಸಹ ಅವ್ರ ಮನೆಗೆ ಹೋದ್ರು ಕೂಡ ಅವ್ರ ಮಗನ ನೋಡಿಲ್ಲ ನಾವು. ಆ ತರದ ಒಬ್ಬ ಮಹಿಳೆಯನ್ನ ನೀವು ಅವ್ರನ್ನ ಈಚೆ ಕರ್ಕೊಂಡು ಬಂದು ರಸ್ತೆನಲ್ಲಿ, ಮಾಧ್ಯಮದಲ್ಲಿ ಎಲ್ಲ ಕಡೆ ಅವರು ಈಚೆಗೆ ಬಂದಾಗ ಅವ್ರ ಮನಸ್ಸಿಗೆ ನೋವಾಗುತ್ತಾ ಇಲ್ವೋ? ನೋಡಿ, ನಾನು ವಾಪಸ್ ಕೊಡ್ತೀನಿ, ನಾನು ಬಿಟ್ಬಿಡ್ತೀನಿ ಇದನ್ನ ಅಂತ ಕ್ಲೈಮ್ ಮಾಡ್ತೀನಿ ಅಂತ ಹೇಳಿಲ್ಲ, ನಾನು ವಾಪಸ್ ಕೊಡ್ತೀನಿ. ನಿಯಮ ಇಲ್ಲ ಅಂದ್ರೆ ನನಗೆ ನಮ್ದು ಏನ್ ಕಾಂಪನ್ಸೇಷನ್ ಬರ್ಬೇಕು, ಕಾನೂನುಬದ್ಧವಾಗಿ ಏನ್ ಕಾಂಪನ್ಸೇಷನ್ ಬರ್ಬೇಕು ಅದನ್ನ ಕೊಡಿ ಅಂತ ಹೇಳಿದ್ದಾರೆ. ಇವತ್ತು ಒಂದು ಕ್ಲೈಮ್ ಇದೆ, ಅದನ್ನ ಬಿಟ್ಬಿಡಿಲ್ಲ. ಅದು ರಾಜ್ಯಕ್ಕೆ ಎಲ್ಲ ಕೊಟ್ಬಿಡಿಲ್ಲ, ವಾಪಸ್ ಏನ್ ದನದನ ಮಾಡಿಲ್ಲ. ನಮ್ಗೆ ಕಾನೂನುಬದ್ಧವಾಗಿ ಏನ್ ಬರ್ಬೇಕು ಅದನ್ನ ಕೊಡಿ ಅಂತ ಹೇಳಿ ವಾಪಸ್ ಕೊಟ್ಟಿದ್ದಾರೆ. ಆ ಟೈಮ್ ನಲ್ಲಿ ಪ್ರಶ್ನೆ ಬಂದಿದ್ದೇನಂದ್ರೆ, ತಪ್ಪು ಮಾಡ್ಲಿಲ್ಲ ಅಂತಂದ್ಮೇಲೆ ಸೈಟ್ ವಾಪಸ್ ಕೊಡೋದು ಬೇಕಾಗಿರ್ಲಿಲ್ಲ ಅಂತ. ಇಲ್ಲ ನೋಡ್ರಿ, ಚಿತ್ರಹಿಂಸೆ ಏನ್ ಗೊತ್ತಾ? ಒಬ್ರು ಮಹಿಳೆಗೆ ಯಾರು ಗೌರವಯುತವಾಗಿ ಬದುಕಿದ್ದಾರೆ, ಯಾರು ಸಭ್ಯತೆಯಿಂದ ಆರಾಮಾಗಿ ತಮ್ಮ ಖಾಸಗಿ ಜೀವನವನ್ನು ನಡೆಸ್ತಾ ಇದ್ದಾರೆ, ಅವ್ರನ್ನು ಸಾರ್ವಜನಿಕವಾಗಿ ಇಷ್ಟೊಂದು ಅವ್ರ ಮೇಲೆ ತೇಜೋವಧೆ ಆಗ್ತಾ ಇರ್ಬೇಕಾದ್ರೆ ಮನನೊಂದು ಅದನ್ನೇನು ಯಾರು ಒತ್ಕೊಂಡು ಹೋಗಲ್ಲ, ಮನನೊಂದು ವಾಪಸ್ ಕೊಟ್ಟಿದ್ದಾರೆ. ಅದು ಕಾನೂನುಬದ್ಧವಾಗಿ ವಾಪಸ್ ಬರ್ಬೇಕು. ಅವ್ರಿಗೆ ಏನಾಗಿದ್ರೆ ಮೂಡದವರು ಅವ್ರಿಗೆ ವಾಪಸ್ವಾಗಿ ಕಾನೂನುಬದ್ಧವಾಗಿ ವಾಪಸ್ ಕೊಡ್ಬೇಕು, ಎಷ್ಟು ಬರುತ್ತೆ ಅಷ್ಟು. ಅದು ಬಿಟ್ಟು ಇದ್ರೊಳಗೆ ಏನ್ ಪ್ರಕರಣ ಏನ್ ಅಂತ ಹೇಳಿ, ಯಾರು ಸೈನ್ ಮಾಡಿದ್ದಾರೆ, ಯಾರು ಎಲ್ಲಿ ತಗೊಂಡಿದ್ದಾರೆ? ಇದು ಕಪೋಲ ಕಲ್ಪಿತ ಕಥೆನೆ. ಇದಕ್ಕೆ ಬಿಜೆಪಿ ಮತ್ತೆ JDS ಪ್ರಾಯೋಜಿತ ಹಣ ಕೊಟ್ಟು ಯಾವನ ಬಿಜೆಪಿ ಕಾರ್ಯಕರ್ತ ಕೃಷ್ಣ ಅಂತೆ ಅವನ್ನ ತಯಾರಿ ಮಾಡಿ, RSS ಕಾರ್ಯಕರ್ತ ಅವನ್ನ ತಯಾರಿ ಮಾಡಿ ಬಿಟ್ಟಿದ್ರು. ಇವತ್ತು ಅವ್ರಿಗೆ ಮುಖಭಂಗ ಆಗಿದೆ ಬಿಜೆಪಿಗೆ, ಇವತ್ತು JDS ಗೆ ಮುಖಭಂಗ ಆಗಿದೆ. ನ್ಯಾಯಕ್ಕೆ ಜಯ ಸಿಕ್ಕಿದೆ. ನ್ಯಾಯ ಸಿದ್ದರಾಮಯ್ಯನವ್ರ ಪರವಾಗಿದೆ. ಇಡೀ ರಾಜ್ಯ ಜನತೆ ಸಿದ್ದರಾಮಯ್ಯನವ್ರ ಪರವಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವ್ರ ಪರವಾಗಿದೆ. ಸಿದ್ದರಾಮಯ್ಯನವ್ರ ಪರವಾಗಿ ಇಡೀ ಸರ್ಕಾರ. ಇಫ್ ಇನ್ ಕೇಸ್ ಈಗ ಅವ್ರು ಹೇಳೋ ಪ್ರಕಾರ ಲೋಕಾಯುಕ್ತದಲ್ಲಿ ಪ್ರಭಾವ ಬೀರ್ತಿದ್ದಾರೆ ಅಂತ ಡೌಟ್ ಇದ್ದ ಮೇಲೆ CBIಗೂ ಕೊಡ್ಬೇಕು ತನಿಖೆ ಅಂದಾಗ ಓಕೆ ಅಂತ ಹೇಳ್ಬೇಕಾಗಿತ್ತು, ಅದನ್ನ ಯಾಕೆ ವಿರೋಧ ಮಾಡಿದ್ರು ಅಂತ. ಈಗ ನೋಡ್ರಿ, ಒಂದು ನಮ್ಮ ಮೇಲೆ ನಾವೇ ನಮ್ಗೆ ಗೊತ್ತಿದೆ, ನಮ್ಗೆ ಆತ್ಮಸಾಕ್ಷಿಗೆ ಏನ್ ಗೊತ್ತಿದೆ, ನಮ್ಮ ತಪ್ಪಿಲ್ಲ. ನೀವು ಲೋಕಾಯುಕ್ತ ಕೊಟ್ಟಾಗ್ಲೂ ನಮ್ಗೆ ಪ್ರತಿರೋಧ ಇದ್ದೇ ಇತ್ತು. ಅಲ್ಲ, ನೀವು ಪ್ರಕರಣವಲ್ಲದ ಪ್ರಕರಣವನ್ನ ಮಾಡಿ ನೀವು ಕೇಸ್ ಮಾಡ್ತಾ ಇದ್ದೀರಾ. ಏನ್ ಗೊತ್ತ? ನೀವು ಸಂಚುಕೋರರು, ನೀವು ಭ್ರಷ್ಟರು, ನೀವು ದುಷ್ಟರು. ಈ ನಾಗಪುರದವರು, ಬಿಜೆಪಿಯವರು ಮತ್ತೆ JDS ನವರು ಇದಾರಲ್ಲ, ಇವರು ಪ್ರಕರಣವಲ್ಲದ ಪ್ರಕರಣ ಮಾಡಿ ಸೃಷ್ಟಿ ಮಾಡಿ ಕಪಟತನವನ್ನ ಮಾಡ್ತಾರೆ. ಸೊ CBI ಯಾರ ಕೈನಲ್ಲಿದೆ?
ಬಿಜೆಪಿ ಕೈನಲ್ಲಿ, ಬಿಜೆಪಿ ಕಚೇರಿನಲ್ಲಿ ಇದೆ ಡೆಲ್ಲಿನಲ್ಲಿ. ಆ ಬಿಜೆಪಿ ಕಚೇರಿಯಲ್ಲಿ ತನಿಖೆ ಮಾಡಿಸ್ತಾರೆ ಅಂದ್ರೆ ನಾವ್ಯಾಕೆ ಒಪ್ಬೇಕು? ನಮ್ದೇನ್ ತಪ್ಪಿಲ್ಲ ಅಂದ್ರೆ ನಾವ್ಯಾಕೆ ಒಪ್ಬೇಕು? ಸೊ ನಾವು ಹೋರಾಟವನ್ನ, ಕಾನೂನು ಹೋರಾಟವನ್ನ ಇಲ್ಲಿವರೆಗೂ ಮಾಡಿದ್ದೀವಿ, ಇಲ್ಲಿವರೆಗೂ ಗೆದ್ದಿದ್ದೀವಿ. ಸಾರ್ವಜನಿಕವಾಗಿ ಏನು ಹೋರಾಟ ಮಾಡಬೇಕು ಜನತೆಯ ಮಧ್ಯದಲ್ಲಿ, ಆ ಹೋರಾಟವನ್ನು ಮಾಡ್ತಾ ಇದೀವಿ. ಅದೇ ಹೋರಾಟ ನಾವು ಮೈಸೂರಿಗೆ ನಾವಲ್ಲಿ ಒಂದು ಸಮಾವೇಶಗಳನ್ನ ಮಾಡಿದ್ದು. ಅದೇ ಹೋರಾಟ ಈ 3 ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಸೋಲಿಸಿದ ಜನ. ಯಾಕೆ ಸೋಲಿಸಿದ್ರು? ನೀವು ಸಿದ್ದರಾಮಯ್ಯನವ್ರನ್ನ, ಒಳ್ಳೆ ಆಡಳಿತ ಕೊಡ್ತಾ ಸಿದ್ದರಾಮಯ್ಯನವ್ರನ್ನ ನೀವು ತೇಜೋವಧೆ ಮಾಡಕ್ ಪ್ರಯತ್ನ ಮಾಡಿದ್ದೀರಾ, ನೀವು ಸಂಚು ಮಾಡಿ ಅವ್ರನ್ನ ಟ್ರಾಪ್ ಮಾಡಕ್ ಪ್ರಯತ್ನ ಮಾಡಿದ್ದೀರಾ. ಹಾಗಾಗಿ ನಿಮ್ಮ ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿ ಜನ ಅವರಿಗೆ ಶಿಕ್ಷೆಯನ್ನ ಕೊಟ್ಟಿದ್ದಾರೆ, ಬಿಜೆಪಿ ಮತ್ತೆ ಜೆಡಿಎಸ್ ನವರಿಗೆ. ನಮ್ಗೆ ಪುರಸ್ಕಾರ ಮಾಡಿದ್ದಾರೆ, ನಮ್ಗೆ ಶಬಾಷ್ ಮಾಡಿದ್ದಾರೆ. ನಿಮ್ಮ ಗ್ಯಾರಂಟಿ ಯೋಜನೆಗಳು, ನಿಮ್ಮ ಅಭಿವೃದ್ಧಿ ಸಿದ್ದರಾಮಯ್ಯ ಶಬಾಷ್ ಮಾಡಿದ್ದಾರೆ. ಸೊ ಹಂಗಾಗಿ ಇದು ಸಿದ್ದರಾಮಯ್ಯನವರ ಗೆಲುವು, ರಾಜ್ಯ ಜನತೆಯ ಗೆಲುವು, ನ್ಯಾಯದ ಗೆಲುವು. ಸಂಚುಕೋರರಿದ್ದಾರಲ್ಲ, ಸಂಚುಕೋರರಿಗೆ ಇದು ಚಾಟಿ ಬೀಸಿದೆ ಕೋರ್ಟ್ ಅಂತ ಹೇಳ್ತೀನಿ ನಾನು. ಇನ್ನೊಂದು ರಾಜಕೀಯವಾಗಿ ಚರ್ಚೆ ಆಗ್ತಿದೆ ನಟರಾಜ್ ಗೌಡ್ರೆ. ಇನ್ನೊಂದೇನು ಅಂತಂದ್ರೆ, ಈಗ ಈ ಆರೋಪ ಕೇಳಿ ಬರ್ತಾ ಇದ್ದಂಗೆನೆ ಬಿಜೆಪಿ ಮತ್ತೆ JDS ಎಲ್ಲ ಪಾದಯಾತ್ರೆ ಮಾಡಿ ವಿರೋಧ ವ್ಯಕ್ತಪಡಿಸಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನೋದು ಚರ್ಚೆ ಆಗ್ತಿದ್ರೆ, ಇನ್ನೊಂದು ಚರ್ಚೆ ಆಗ್ತಿತ್ತು, ಕಾಂಗ್ರೆಸ್ನ ಒಳಗೆ ಕಾಯ್ತಿದ್ದಾರೆ ಸಿದ್ದರಾಮಯ್ಯನವರು ರಿಸೈನ್ ಮಾಡೋದಕ್ಕೆ ಅಂತ. ಈಗ ಸಿದ್ದರಾಮಯ್ಯನವರ ಏನು CM ಕುರ್ಚಿನೂ ಗಟ್ಟಿಯಾದಂಗಾಯ್ತು, ಮತ್ತೆ ರಾಜಕೀಯವಾಗೂ ಕೂಡ ಈಗ ಸ್ಟ್ರಾಂಗ್ ಆದಂಗಾಯ್ತಲ್ವಾ ಅಂತ ಈ ಚರ್ಚೆ ಕೂಡ ನಡೀತಾ ಇದೆ. ಈ ಮುಖ್ಯಮಂತ್ರಿ ಗಾದಿ ಅನ್ನೋದು ಅದು ಯಾರಿಗೂ ಶಾಶ್ವತ ಅಲ್ಲ. ಆದ್ರೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಮೊನ್ನೆ ಸಿದ್ದರಾಮಯ್ಯನವ್ರಿಗೆ ಒಳ್ಳೆ ಆಳ್ವಿಕೆ ಮಾಡ್ಲಿಕ್ಕೆ ಅಂತ ಹೇಳಿ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಆದಿಯಾಗಿ ಇಡೀ 138 ಶಾಸಕರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ರು ಜನತೆಯ ಹಿತ ಪರವಾಗಿ. ಇಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ ಹೆಚ್ಚಿಗೆ ಆಗುತ್ತೆ. ಈಗ ಈ ಪ್ರಕರಣದಿಂದ ಸಿದ್ದರಾಮಯ್ಯನವರು ಇಂತಹ ಕಳಂಕರಹಿತ ನಾಯಕ, ಎಂತಹ ಒಳ್ಳೆಯ ನಾಯಕ, ಆಡಳಿತಗಾರ, ಅವ್ರಿಗೆ ಯಾವ ಕಪ್ಪು ಚುಕ್ಕಿನೂ ಅವ್ರ ಮೇಲೆ ಇಲ್ಲ, ಅಂತಹ ನಾಯಕ ಅಂತ ಹೇಳಿ ಅವರ ವರ್ಚಸ್ಸು, ಅವರ ನಾಯಕತ್ವ ದೊಡ್ಡ ಮಟ್ಟಕ್ಕೆ ಬರುತ್ತೆ, ಎಲ್ಲ ಜನ ಮೆಚ್ಚುತ್ತಾರೆ. ಬಿಜೆಪಿಯ ಕಾರ್ಯಕರ್ತರೇ ಹೇಳ್ತಾ ಇದ್ರು, ಇದ್ ಯಾವ ಕೇಸರಿ, ಇದನ್ನ ಕೇಸ್ ಏನ್ರಿ, ಇದ್ರೊಳಗೆ ಏನ್ ಪ್ರಕರಣ ಇದೆ, ಅವ್ರನ್ನ ಕ್ಯಾಶ್ ತಗೊಂಡವ್ರ, ಚೆಕ್ ತಗೊಂಡವ್ರ, ಅವ್ರನ್ನ RTGS ತಗೊಂಡವ್ರ, ಇದರ ಸಹಿ ಮಾಡವ್ರ, ಅವ್ರಿಗೆ ಪ್ರಕರಣಕ್ಕೆ ಸಂಬಂಧನೇ ಬರೋದಿಲ್ಲ, ಅವ್ರನ್ನ ಯಾಕೆ ಸೇರಿಸ್ತಾ ಇದ್ದಾರೆ ಗೊತ್ತಿಲ್ಲ. ಇದು ಯಾವತ್ತು ಎಲ್ಲಿ ಹೋದ್ರು ಕೂಡ ಇದು ಬಿದ್ದೋಗುವಂತ ಕೇಸು ಅಂತ ಹೇಳಿ ನಮ್ಗೆ ಬಹಳ ನ್ಯಾಯಾಧೀಶರು, ನ್ಯಾಯವಾದಿಗಳು, ಆಮೇಲೆ ತುಂಬಾ ಜನ ಬಿಜೆಪಿಯ ನಾಯಕರು, ಕಾರ್ಯಕರ್ತರು ಹೇಳ್ತಾ ಇದ್ರು. ಇದು ಬಟ್ ಈಗ ನಾಗಪುರದ ಸಂದೇಶ ಬಂದಿದ್ದು, ಇವ್ರಿಗೆ ಕೇಸ್ ಮಾಡಿ ಅವ್ರನ್ನ ಸಿದ್ದರಾಮಯ್ಯನವ್ರನ್ನ ಮಣಿಸ್ಬೇಕು ಅಂತ. ಯಾಕಂದ್ರೆ ಸಿದ್ದರಾಮಯ್ಯನವರು ಈ ಸಮಾಜವಾದ ಜಾತ್ಯತೀತವನ್ನು ಎತ್ತಿರಿತಾ ಇದ್ರು, ಈ ಕೋಮುವಾದಿಗಳ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ರು, ಗಟ್ಟಿಯಾಗಿ ನಿಲ್ತಿದ್ರು. ಅದಕ್ಕೆ ಅವ್ರು ಬಿಜೆಪಿ ಮತ್ತು JDS ಭಯ ಆಗಿ ಅವ್ರ ಮೇಲೆ ಟಾರ್ಗೆಟ್ ಮಾಡಿದ್ರು. ಇವತ್ತು ನೋಡಿ, ಈ ಪ್ರಕರಣದಿಂದ ರಾಜಕೀಯವಾಗೂ ಆಗ್ಲಿ, ಬೇರೆ ಯಾವ ರೀತಿ ಆಗ್ಲಿ, ಸಿದ್ದರಾಮಯ್ಯನವರು ತುಂಬಾ ಗಟ್ಟಿಯಾಗೇ ಇದ್ದಾರೆ. ಮುಂಚಿನ ನಾಯಕತ್ವ ಅವ್ರು ಗಟ್ಟಿಯಾಗಿ ಇತ್ತು. ನಾವೀಗ ಈ ಮುಖ್ಯಮಂತ್ರಿ ಬದಲಾವಣೆ ಆ ತರದೆಲ್ಲ ಚರ್ಚೆಗಳು, ಊಹಾಪೋಹ, ಅದೆಲ್ಲ ಎದುರು ಹೈಕಮಾಂಡ್ ಮತ್ತೆ ಶಾಸಕಾಂಗ ಪಕ್ಷ ತೀರ್ಮಾನ ಮಾಡಬಹುದು. ಆದಿ ಬೀದಿನಲ್ಲಿ ಕಾರ್ಯಕರ್ತರಾಗ್ಲಿ, ಕಾಂಗ್ರೆಸ್ ನಾಯಕರಾಗ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಚರ್ಚೆಗೆ ನಾವು ಬರೋದಿಲ್ಲ. ಒಂದು ಸ್ಪಷ್ಟ, ಸಿದ್ದರಾಮಯ್ಯನವರು ನಮ್ಮ ನಾಯಕರು, ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ. ಮುಂದಿನದು ನಾವ್ ಯಾರು ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಬಟ್ ಅವರ ನಾಯಕತ್ವ ಮತ್ತೆ ಅವರ ಗುಣಗಳಿದಾವಲ್ಲ, ಆ ಗುಣಗಳನ್ನ ಎಲ್ಲರೂ ಮೆಚ್ಚತಕ್ಕಂಥ ಗುಣಗಳನ್ನ ಅವರು ಹೊಂದಿದ್ದಾರೆ. ಇವತ್ತು ಕೂಡ ಅವರ ನಾಯಕತ್ವಕ್ಕೆ, ಅವರ ವರ್ಚಸ್ಸಿಗೆ ಏಳಿಗೆ ಆಗಿದೆ. ಓಕೆ, ಮತ್ತೊಂದ್ ಕಡೆ ವೆಂಕಟೇಶ್ ಅವರೇ, ಈಗ ಬಿಜೆಪಿ ಮತ್ತು JDS ಇಬ್ರು ಜಂಟಿಯಾಗಿ ಪಾದಯಾತ್ರೆ ಮಾಡಿದ್ರಿ, ಸಿದ್ದರಾಮಯ್ಯನವರು ರಿಸೈನ್ ಮಾಡಬೇಕು ಅಂತೆಲ್ಲ ಹೋರಾಡಿದ್ರಿ. ಈಗ ಕ್ಲೀನ್ ಚಿಟ್ ಬೇರೆ ಸಿಕ್ತು. ಈಗೇನು ಈ ಪ್ರಕರಣದಿಂದ ನಿಮ್ಮ ಹೋರಾಟವನ್ನ ಕೈ ಬಿಡ್ತೀರಾ, ಅಥವಾ ಮತ್ತಷ್ಟು ರೀತಿಯಾಗಿ ಬೇರೆ ರೀತಿಯಾಗಿ ಹೋರಾಟವನ್ನ ಮುಂದುವರಿಸ್ತೀರಾ, ಹಿಂಗೆ ಅಂತ? ಖಂಡಿತವಾಗೂ ಇದು ಹೋರಾಟವನ್ನ ಕೈ ಬಿಡೋ ಪ್ರಶ್ನೆ ಅನ್ನುವಂಥದ್ದಲ್ಲ. ಇಲ್ಲಿ ನೋಡಿ, ನಟರಾಜ್ ಗೌಡ್ರು ಎಲ್ಲೋ ಮಾಧ್ಯಮದಲ್ಲಿ ಕೂತು ಯಾವ್ದೋ ಒಂದಷ್ಟು ಹೇಳಿಕೆಗಳನ್ನ ಕೊಡ್ಬೋದು. ಜನಸಾಮಾನ್ಯರಲ್ಲಿರ್ತಕ್ಕಂತ ಪ್ರಶ್ನೆಗಳಿಗೆ ಇವರು ಸರಿಯಾದಂತ ಸಮಜಾಯಿಷನ್ನ ಕೊಡುವಂತದ್ದು ಇದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ಇವತ್ತು ಹಂಗೆ ಇವ್ರು ಹೇಳಿದ್ದೆಲ್ಲಾನು ನಿಜವೇ ಆಗಿದ್ರೆ, ಅವರು ಪ್ರಾಮಾಣಿಕರೇ ಆಗಿದ್ರೆ, ಅವರು ಕೊಟ್ಟಂತ ಅರ್ಜಿಗೆ ವೈಟ್ನರ್ ಹಾಕುವಂತ ಅವಶ್ಯಕತೆ ಏನಿತ್ತು? ರಾತ್ರೋರಾತ್ರಿ ದಾಖಲೆಗಳನ್ನ ಮೂಢದಿಂದ ಕಳುವು ಮಾಡ್ಕೊಂಡು ಹೋಗುವಂತದ್ದು ಏನಿತ್ತು? ಮತ್ತೆ ಆ ಸಾಕ್ಷಿಗಳನ್ನ ಕರೆಸಿ ಇವರು ಎಂಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ಇವರು ರಾತ್ರಿ ಹೊತ್ತು ಬಂದು ಎಂಕ್ವೈರಿಗೆ ಹಾಜರಾಗುವಂತದ್ದು ಏನಾಗಿತ್ತು? ಮತ್ತೆ ಹೈಕೋರ್ಟ್ ಇವತ್ತು ಏನು ಹೈಕೋರ್ಟ್ ತೀರ್ಪನ್ನ ನಾನು ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿದ್ರು. ಯಾಕೆ ಮತ್ತೆ ಇವರು ಹೈಕೋರ್ಟ್ ತೀರ್ಪನ್ನ ಪ್ರಶ್ನೆ ಮಾಡ್ಲಿಲ್ಲ? ಇದು ಕೇವಲ 1 ಕೋಟಿ 2 ಕೋಟಿ ಹಗರಣ ಅಲ್ಲ, ಸುಮಾರು 6,000 ಕೋಟಿಗಳ ಹಗರಣ ಇದು. ಮತ್ತೆ ಇವತ್ತು ED ರಿಪೋರ್ಟ್ ಅತ್ಯಂತ ಸ್ಪಷ್ಟವಾಗಿ ತನ್ನ ರಿಪೋರ್ಟ್ ಅಲ್ಲಿ ದಾಖಲೆ ಮಾಡಿರ್ತಕ್ಕಂಥದ್ದು, ಅದು ಇವತ್ತು ಜನಸಾಮಾನ್ಯರಿಗೆಲ್ಲರಿಗೂ ಗೊತ್ತಿರುವಂತದ್ದು. ಮತ್ತೆ ಇವತ್ತು ED ರಿಪೋರ್ಟ್ ಅಲ್ಲಿ ಏನ್ ಮೆನ್ಷನ್ ಆಗಿದೆಯಲ್ಲ, ಇದನ್ನ ನೀವು ಎಲ್ಲಾದ್ರೂ ಯಾವ್ದಾದ್ರು ಒಂದು ಫೋರಂ ಅಲ್ಲಿ ಅದನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡಿದೀರಾ ನೀವು? ಇಂಥ
ಹಲವಾರು ಪ್ರಶ್ನೆಗಳಿಗೆ ಕಾಂಗ್ರೆಸ್ಸಿನ ವಕ್ತಾರರಾದಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಯಾರಾದರೂ ಸ್ಪಷ್ಟವಾಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಇವರು ಸರಿಯಾದಂತ ಸಮಜಾಯಿಷಿಯನ್ನ ಕೊಡ್ಲಿಕ್ಕೆ ಇವ್ರ ಕೈಲಿ ಆಗತ್ತಾ? Okay. ಯಾಕೆಂದ್ರೆ ಇದು ಒಟ್ಟಾರೆ ಈ ಸರ್ಕಾರ ದಿವಾಳಿ ಆಗಿರ್ತಕ್ಕಂಥದ್ದು. ಮತ್ತೆ ಈ ಮೊದಲಿನ ಅವಧಿಯ ಸಿಎಂ ಏನಾಗಿದ್ರಲ್ಲ ಸಿದ್ದರಾಮಣ್ಣರು, Okay. ಆ ಸಿದ್ದರಾಮಣ್ಣರು ಈಗಿಲ್ಲ ಅನ್ನುವಂಥದ್ದನ್ನ Yes. ಜನಸಾಮಾನ್ಯರು ಮಾತಾಡ್ಕೊಳ್ತಾ ಇರ್ತಕ್ಕಂಥದ್ದು. ಇವತ್ತು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇದೇ ಮಾಧ್ಯಮದಲ್ಲಿ 3 ತಿಂಗಳಿಂದ 6 ತಿಂಗಳಿಂದ ಬಂದಿಲ್ಲ ಅನ್ನುವಂಥದ್ದನ್ನ ಪುಂಖಾನುಪುಂಖವಾಗಿ ಎಲ್ಲಾ ಮಾಧ್ಯಮಗಳಲ್ಲೂ ತೋರಿಸ್ತಾ ಇರ್ತಕ್ಕಂಥದ್ದನ್ನ ಜನಸಾಮಾನ್ಯರು ನೋಡಿರ್ತಕ್ಕಂಥದ್ದು. ಪ್ರತಿಯೊಂದರಲ್ಲೂ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಈ ಸರ್ಕಾರದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಇಂತ ದರಿದ್ರ ಸರ್ಕಾರಕ್ಕೆ ನಾವ್ ಯಾಕಾದ್ರೂ ಓಟ್ ಹಾಕಿದ್ವಿ ಅನ್ನುವಂತ ಮಟ್ಟಕ್ಕೆ ಇವತ್ತು ಜನಸಾಮಾನ್ಯರು ಹೆಂಗಸರುಗಳು ಇಡೀ ಶಾಪ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಈ ಸರ್ಕಾರದಲ್ಲಿ ಅಧಿಕಾರಿಗಳು ನೆಮ್ಮದಿಯಾಗಿ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ, ಎಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಮಟ್ಟಕ್ಕೆ ಇವತ್ತು ಅಧಿಕಾರಿಗಳು ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಇವತ್ತು ಮುಸ್ಲಿಂ ತುಷ್ಟೀಕರಣ ಪರಾಕಾಷ್ಠೆಗೆ ಮುಟ್ಟಿರ್ತಕ್ಕಂಥದ್ದನ್ನ, ಇಂತ ಹಲವಾರು ಪ್ರಶ್ನೆಗಳಿಗೆ ಈ ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಒಂದು ಸ್ಪಷ್ಟವಾದಂತ ಉತ್ತರವನ್ನ ಕೊಡ್ಲಿಕ್ಕೆ ಸಾಧ್ಯನಾ?